2025 ಡಿಸೆಂಬರ್ನಲ್ಲಿ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿರುವಂತಹ ಮೇಡಾಕ್ನ ನೆಕ್ಸ್ಟ್ ಮೂವಿ ಅಗಸ್ತ್ಯನಂದ ಸ್ಟಾರರ್ 21ನ ಬಗ್ಗೆ ಹೇಳುವುದಾದಲ್ಲಿ ಇದು ನಮ್ಮ ಸೇನೆಯ ವೀರ ಯೋಧರಾಗಿದ್ದಂತಹ ಅರುಣ್ ಖೇತ್ರಪಾಲ್ರ ಜೀವನದ ಮೇಲೆ, ಅವರ ಬದುಕಿನ ಮೇಲೆ ಆಧಾರಿತವಾಗಿರುವಂತಹ ಸತ್ಯ ಘಟನೆಯನ್ನಾಧರಿಸಿ ಮೂಡಿ ಬರ್ತಾ ಇರುವಂತಹ ಒಂದು ಸಿನಿಮಾ. ಅರುಣ್ ಖೇತ್ರಪಾಲ್ ಕೇವಲ 21ರ ಹರೆಯದಲ್ಲಿ ಪರಮವೀರ ಚಕ್ರವನ್ನು ಪಡೆದಂತಹ ನಮ್ಮ ಸೇನೆಯ ವೀರ ಯೋಧ. 1971ರ ಯುದ್ಧದಲ್ಲಿ ನಮ್ಮ ದೇಶಕ್ಕಾಗಿ ಹೋರಾಡುತ್ತಾ ಶತ್ರುಗಳನ್ನು ಸದೆಬಡೆಯುತ್ತಾ ಕೇವಲ 21ರ ಹರೆಯದಲ್ಲಿ ವೀರ ಮರಣವನ್ನಪ್ಪಿದ್ದಂತಹ ಆ ವೀರ ಯೋಧನಿಗೆ ಮರಣೋಪರಾಂತ ಪರಮವೀರ ಚಕ್ರದಿಂದ ಸನ್ಮಾನಿಸಲಾಯಿತು. ಅಂದ ಹಾಗೆ ಟ್ರೈಲರ್ನಿಂದ ತಿಳಿದು ಬರುವ ಅಂಶ ಏನೆಂದರೆ, ಅವರು ತಮ್ಮ ಕೊನೆಯ ಉಸಿರು ಇರುವ ತನಕ ಸಹ ತಮ್ಮ ಯುದ್ಧ ಟ್ಯಾಂಕ್ ಅನ್ನು ಬಿಟ್ಟಿರಲಿಲ್ಲ. ಅಂಡ್ ಅನ್ಫಾರ್ಚುನೇಟ್ಲಿ ಹೀಗೆ ಹೋರಾಡುವಾಗಲೇ ಕೇವಲ 21ರ ಹರೆಯದಲ್ಲೇ ಅವರು ಈ ದೇಶಕ್ಕಾಗಿ ವೀರ ಮರಣವನ್ನಪ್ಪಿದ್ದರು. ಅಂಡ್ ಎಸ್, ಟ್ರೇಲರ್ನಲ್ಲೇ ಆ ಫೀಲ್ ಆಗುತ್ತೆ. ಅಷ್ಟು ಕಿರಿಯ ವಯಸ್ಸಿನಲ್ಲಿ ದೇಶಕ್ಕಾಗಿ ಅದೆಷ್ಟು ಗೌರವ, ಅದೆಷ್ಟು ಅಭಿಮಾನ ಆ ವೀರ ಯೋಧನಲ್ಲಿತ್ತು ಎಂದು. ಅಂಡ್ ಎಸ್, ಪರ್ಫಾರ್ಮೆನ್ಸ್ ಅಗಸ್ತ್ಯನಂದ ತಮ್ಮ ಬೆಸ್ಟ್ ಅನ್ನೇ, ಇನ್ಫ್ಯಾಕ್ಟ್ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅನ್ನೇ ನೀಡಿದ್ದಾರೆ ಎನ್ನುವುದು ಟ್ರೇಲರ್ ನಲ್ಲೇ ತಿಳಿಯುತ್ತೆ. ಬಿಕಾಸ್ ಆ ಡೆಡಿಕೇಶನ್, ಆ ಜವಾಬ್ದಾರಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಅಂಡ್ ಸಪೋರ್ಟಿಂಗ್ ಕಾಸ್ಟ್ ಸಹ ಬೆಸ್ಟ್ ಆಗಿಯೇ ಇದೆ. ಅಂಡ್ ದೇ ಆರ್ ಲಿಟ್ರಲಿ ಬ್ರಿಲಿಯಂಟ್ ಇನ್ ದೇರ್ ಪರ್ಫಾರ್ಮೆನ್ಸ್ ಟು. ಅಂಡ್ ಟ್ರೇಲರ್ ಕಟ್ ವಾಸ್ ಗುಡ್ ಅಂಡ್ ಆಲ್ಸೋ ವಿಜುವಲ್ಸ್ ಅಂಡ್ ಅದರ ಇಂಪ್ಯಾಕ್ಟ್ ಸಹ ಬ್ರಿಲಿಯಂಟ್. ಅಂಡ್ ಎಸ್, ಇವೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎನ್ನುವುದನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.